ಸೊ ಹೆಲೋ ಮಕ್ಕಳಿ ನೋಡಿ ರಿಲೇಷನ್ ಫಂಕ್ಷನ್ಸ್ನಲ್ಲಿ ಎಕ್ಸಸೈಸ್ 2.2 ಅಲ್ಲಿ ಸೆಕೆಂಡ್ ಕ್ವೆಶ್ಚನ್ ಮಾಡೋಣ. ಇದಕ್ಕಿಂತ ಮುಂಚೆ ಫಸ್ಟ್ ಕ್ವೆಶ್ಚನ್ನ ಮಾಡಿದ್ದೇನೆ, ಅದನ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಸೊ ನೋಡಿ ಸೆಕೆಂಡ್ ಕ್ವೆಶ್ಚನ್ ಏನಿದೆ, ಡಿಫೈನ್ ಅ ರಿಲೇಷನ್ ಆರ್ ಆನ್ ಸೆಟ್ ಎನ್ ಆಫ್ ನ್ಯಾಚುರಲ್ ನಂಬರ್ಸ್ ಬೈ ಆರ್ ಈಕ್ವಲ್ಸ್ ಟು ಎಕ್ಸ್ ವೈ ಸಚ್ ದ್ಯಾಟ್ ಈಗ ಐತಲ್ಲ ಎರಡು ಡಾಟ್ಸ್ ಇಡ್ಬೋದು, ಅಂದರೆ ಕೋಲನ್ ಥರ ಇಡ್ಬೋದು, ಇಲ್ಲಾಂದರೆ ಹೀಗೆ ಲೈನ್ ಎಳಿಬೋದು. ಸಚ್ ದ್ಯಾಟ್ ಅಂತಾರೆ ಇದನ್ನು. y equals to x plus 5 comma x is a natural number less than 4 ಅಂದರೆ 1 2 3 ಅಷ್ಟೇ ತಗೋಬೇಕು, 4 ಇನ್ಕ್ಲೂಡ್ ಮಾಡಬಾರ್ದು. x y belongs to n natural numbers. Depict this relationship using roster ಫಾರ್ಮ್ನಲ್ಲಿ ಬರೀಬೇಕು. ರೈಟ್ ಡೌನ್ ದ ಡೊಮೇನ್ ಆ್ಯಂಡ್ ರೇಂಜ್. ಫಸ್ಟ್ ಆಫ್ ಆಲ್ ನೋಡಿ ಎ ಇದೆ, ಇಲ್ಲಿಂದ ಎ ಇಲ್ಲ ಕೊಟ್ಟಿಲ್ಲ, ನ್ಯಾಚುರಲ್ ನಂಬರ್ಸ್ ಕೊಟ್ಟಿದ್ದಾರೆ 1 2 3 ಗೋಯಿಂಗ್ ಆನ್ ನ್ಯಾಚುರಲ್ ನಂಬರ್ಸ್ ಇದೆ. ಸೊ ರಿಲೇಷನ್ ಏನು ಬಿಲ್ಡ್ ಮಾಡಬೇಕು, ಎಕ್ಸ್ ವೈ ಸಚ್ ದ್ಯಾಟ್ ಎಕ್ಸ್ ಇಸ್ ಲೆಸ್ ದೆನ್ 4 ವೈ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 5. ಎಕ್ಸ್ ಮತ್ತು ವೈ ಎರಡು ನ್ಯಾಚುರಲ್ ನಂಬರ್ಸಿಗೆ ಬಿಲಾಂಗ್ ಆಗಬೇಕಂತೆ. ಲೆಸ್ ದೆನ್ 4 ಇದೆಯಲ್ಲ, ಫಸ್ಟ್ ಆಫ್ ಆಲ್ ನೋಡಿ ಎಕ್ಸ್ ಆದ ನಂತರ y ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 5 1 2 3. ನೀವು 4 ಅಂತೂ ತೊಗೊಳ್ಳಲ್ಲ, 4ಗಿಂತ ಕಡಿಮೆ ಇರಬೇಕು. 1 ಸ್ಟಾರ್ಟ್ ಆಗುತ್ತೆ, 3 ಮಟ್ಟ ಅಷ್ಟೇ ಇರೋದು. 1 ಪ್ಲಸ್ 5 ಈಕ್ವಲ್ಸ್ ಟು 6, 2 ಪ್ಲಸ್ 5 ಈಕ್ವಲ್ಸ್ ಟು 7, 3 ಪ್ಲಸ್ 5 ಈಕ್ವಲ್ಸ್ ಟು 8. ಸೊ y ಮತ್ತು ಎಕ್ಸ್ ಸಿಕ್ಕಿದೆ. ಸೊ ರಿಲೇಷನ್ ಈಕ್ವಲ್ಸ್ ಟು ನೋಡಿ, ಫಸ್ಟ್ ಆಫ್ ಆಲ್ ಇದೆ ಎಲ್ಲ ಟೇಬಲ್ನಲ್ಲಿ ಫಸ್ಟ್ ಎಲಿಮೆಂಟೇ ಎಕ್ಸ್ನ ರಿಪ್ರೆಸೆಂಟ್ ಮಾಡುತ್ತೆ, y ಈಕ್ವಲ್ಸ್ ಟು ಅಂತೇಳಿ ಹೀಗೆ ಸಿಸ್ಟಮ್ಯಾಟಿಕಾಗಿ ಮಾಡಿ. ಯಾಕಂದರೆ 1 ಮತ್ತು 6 ಬೇರೆ ಬೇರೆ ಇರುತ್ತೆ. ಇದನ್ನು ಕರೆಕ್ಟಾಗಿ ಸೀಕ್ವೆನ್ಸ್ ಆಗಿ ಬರೆದ್ರೆ ಸಾಕು, 3 8. ಸೊ ದಿಸ್ ಈಸ್ ರಿಲೇಷನ್. ಇವಾಗ ಡೊಮೇನ್ 1 2 3 ಆಗುತ್ತೆ. ಡೊಮೇನ್ ಅಂತ ಹೇಳಿದರೆ ಫಸ್ಟ್ ಎಲಿಮೆಂಟ್. ಓಕೆ, ಇದನ್ನು ರಿಲೇಷನ್ ಎಲ್ಲ ಬಿಲ್ಡ್ ಆದ ನಂತರ ಫಸ್ಟ್ ಎಲಿಮೆಂಟ್ ಏನಿರುತ್ತಲ್ಲ ಅದನ್ನು ಡೊಮೇನ್ ಅಂತಾರೆ, ಸೆಕೆಂಡ್ ಎಲಿಮೆಂಟ್ ರೇಂಜ್ ಅಂತಾರೆ. ಡೊಮೇನ್ ಅಂತ ಹೇಳಿದರೆ ಈಗ ನೋಡಿ ರಿಲೇಷನ್ ನಮಗೆ ಬಿಲ್ಡ್ ಆಗಿರೋದು ಎನ್ ಫ್ರಮ್ ಎನ್ ಟು ಎನ್ ಇದೆ. ಸೊ ಸೆಕೆಂಡ್ ಸೆಟ್ ಏನಿರುತ್ತೆ ಅದು ಡೊಮೇನ್ ಇದೆ. ಇಲ್ಲಿ ಡೊಮೇನ್ ಕೇಳಿಲ್ಲ, ಡೊಮೇನ್ ಮತ್ತು ರೇಂಜ್ ಕೇಳಿದ್ದಾರೆ. ಸೊ ಡೊಮೇನ್ ಈಕ್ವಲ್ಸ್ ಟು ಫಸ್ಟ್ ಎಲಿಮೆಂಟ್. ರಿಲೇಷನ್ನಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದನ್ನು ತೊಗೊಂಡಿದ್ದೇವಲ್ಲ, ಇಲ್ಲೇ 1 2 3 ಇದೆ ಕೆಳಗೆ. ಸೊ 1 2 3. ಸೊ ಡೊಮೇನ್ ಈಕ್ವಲ್ಸ್ ಟು 1 2 3, ರೇಂಜ್ ಈಕ್ವಲ್ಸ್ ಟು 6 7 ಆ್ಯಂಡ್ 8. ಸೊ ಇದಾಗಿತ್ತು ಡೊಮೇನ್ ಮತ್ತು ರೇಂಜು. ಮತ್ತು ರೋಸ್ಟರ್ ಫಾರ್ಮ್ದಲ್ಲಿ ಈ ರಿಲೇಷನ್ನ ರೋಸ್ಟರ್ ಫಾರ್ಮ್ದಲ್ಲಿ ಬರ್ತೀನಿ. ಇದೆಲ್ಲ ಆಗಿದೆ ಡೊಮೇನ್ ಮತ್ತು ರೇಂಜ್ ಎಲ್ಲ. ಸೊ ಇದಾಗಿತ್ತು ರೋಸ್ಟರ್ ಫಾರ್ಮ್, ಡೊಮೇನ್ ಮತ್ತು ರೇಂಜ್ ಇಲ್ಲಿದೆ. ಸೊ ಇದನ್ನೇನಾದರೂ ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.